ಆದರೆ ಹನುಮಪ್ಪನ ದೇವಸ್ಥಾನಕ್ಕೆ ಯಾವುದೇ ಜಾತಿ ಮತ ಪಂಥ ಭೇದ ಇರುವುದಿಲ್ಲ. ನಾವೆಲ್ಲರೂ ಕೂಡ ಊರೊಳಗೆ ಏನೇ ಒಂದಿಷ್ಟು ತೊಟ್ಲ ತರಬೇಕಾಗಿತ್ತು ಅಂದ್ರೆ ಹನುಮಪ್ಪನ ಗುಡಿಗೆ ಬರ್ತೀವಿ, ಹನುಮಪ್ಪನ ಗುಡಿಯಿಂದ ತೊಟ್ಲ ತೊಗೊಂಡು ಹೋಗ್ತೀವಿ. ಏನೇ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅಂದ್ರೆ ಶನಿವಾರ ಬತ್ತು ಅಂದ್ರೆ ಹನುಮಪ್ಪನ ಸ್ಟೇಟಸ್ ಇಡ್ತೀವಿ, ಹೌದಿಲ್ಲ ರೀ? ಶನಿವಾರ ಬತ್ತು ಅಂತಂದ್ರೆ ಮೊಬೈಲ್ನೊಳಗೆ ಸ್ಟೇಟಸ್ ನೋಡ್ರಿ, ಯಾರು ಇರ್ತಾವ? ಹನುಮಪ್ಪನೂ ಇರ್ತಾವೆ. ಮುಂದೆ ಸೋಮವಾರ ಬತ್ತಂದ್ರೆ ಮಲ್ಲಯ್ಯನೂ ಇರ್ತಾವೆ, ಮಂಗಳವಾರ ಬತ್ತಂದ್ರೆ ದೇವಿಗೂ ಇರ್ತಾವೆ, ಹೌದ್ರಿ? ಹಂಗೆ ಬುಧವಾರ ಬತ್ತಂದ್ರೆ ಗಣೇಶಂದು, ಇವತ್ತು ಬುಧವಾರ ಗಣೇಶಂದು ಇರ್ತದೆ. ಗುರುವಾರ ಬತ್ತಂದ್ರೆ ರಾಯರ್ದು, ಶುಕ್ರವಾರ ಬತ್ತಂದ್ರೆ ದೇವಿದು ಇಡ್ತೀರಿ. ಮತ್ತು ಶನಿವಾರ ಬತ್ತು, ರವಿವಾರ ಎಲ್ಲ ದೇವ್ರ ಸೂಟಿ. ನೀವೆಲ್ಲ ತಿಳ್ಕೊಂಡ್ರಿ ಮೊಬೈಲ್ ಒಳಗೆ ಸ್ಟೇಟಸ್ಗಳನ್ನು ಇಟ್ಕೊಳ್ಳೋದ್ರಿಂದ ದೇವ್ರ ಒಲಿಮೆ ನಮಗೆ ಅಕ್ಕದ ಅಂತ ನೀವೆಲ್ಲ ತಿಳ್ಕೊಂಡಿರಿ. ನಾನು ನಿಮಗೊಂದು ಪ್ರಶ್ನೆ ಮಾಡ್ತೀನಿ. ನೀವೆಲ್ಲಾದರೂ ಒಂದು ಫೋಟೋ ಹೊಡೆದ್ರಿ ಅಂತಂದ್ರೆ ಈ ಕಳಸಾರೋಹಣ ಮಾಡಿರಿ, ಎಲ್ಲ ಫೋಟೋ ಹೊಡ್ಕೊಂಡಿರಿ. ಫೋಟೋ ಹೊಡ್ಕೊಂಡ ತಕ್ಷಣದೊಳಗೆ ಏನು ಮಾಡ್ತೀರಿ? ಮತ್ತು ಸ್ಟೇಟಸ್ ಇಡ್ತೀರಿ, ಹೌದಿಲ್ಲ ರೀ? ನೀವು ಸ್ಟೇಟಸ್ ಇಟ್ಟದನ್ನು ಎದಕ್ಕೆ ಇಡ್ತೀರಿ? ಎಲ್ಲರೂ ನೋಡಲಿ ಅಂತ ಸ್ಟೇಟಸ್ ಇಡ್ತೀರಿ, ಹೌದಾ? ನಾನು ನಿಮ್ಗೊಂದು ಪ್ರಶ್ನೆ ಮಾಡ್ತೀನಿ. ಹಂಗಾದ್ರೆ ಹನುಮಪ್ಪನ ಸ್ಟೇಟಸ್ ಶನಿವಾರ ಇಟ್ಕೊಂಡ್ರೆ ಹನುಮಪ್ಪನ ಕೈ ಮೊಬೈಲ್ ಐತೇನು? ಮತ್ತು ಸೋಮವಾರ ಶಿವನ ಮಲ್ಲಯ್ಯನ ಸ್ಟೇಟಸ್ ಇಟ್ಕೋತಿ, ಮತ್ತು ಶಿವಪ್ಪನ ಕೈಯಾಗ ಮಲ್ಲಯ್ಯನ ಕೈಯಾಗ ಮೊಬೈಲ್ ಐತೇನು? ಸ್ವಲ್ಪ ನಾವೆಲ್ಲ ತಿಳ್ಕೋಬೇಕು. ನೀವು ಸ್ಟೇಟಸ್ಗಳನ್ನು ಇಡುವುದರಿಂದ ದೇವ್ರು ಖುಷಿ ಪಡುವುದಿಲ್ಲ. ಆ ಭಗವಂತನ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನೀವು ಒಂದಿಷ್ಟು ಜೀವನ ಮಾಡಿಬಿಟ್ರೆ ಸಾಕು, ಆ ಭಗವಂತ ನಿಮ್ಮ ಸ್ಟೇಟಸ್ ತಾನೇ ಏರ್ಸ್ಕೊತ ಹೋಗ್ತಾನೆ ಅನ್ನೋದು ಅವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ನಾವು ರಾಮಾಯಣ ಅಂದ ತಕ್ಷಣದೊಳಗೆ ಹನುಮನ ನಾವೆಲ್ಲ ಸ್ಮರಣೆಯನ್ನು ಮಾಡ್ಕೊಳ್ತೀವಿ. ರಾಮನ ಅತ್ಯಂತ ಸೇವಕ ಅಂತಂದ್ರೆ ಅತ್ಯಂತ ರಾಮನ ಬಂಟ ಅಂತ ನಾವೆಲ್ಲ ಕರ್ಕೊಂಡು ಬರ್ತೀವಿ ಹನುಮ ದೇವರನ್ನು. ಆಗಲೇ ಹೇಳಿದ್ರಲ್ಲ, ಒಂದಿಷ್ಟು ನಾಮಸ್ಮರಣೆಯನ್ನು ಮಾಡೋದ್ರಿಂದ ಶ್ರೀರಾಮ್ ಜೈರಾಮ್ ಅಂತ ತಿಳ್ಕೊಂಡು ರಾಮ್ ಅಂತ